ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಕೊಡಗು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಜಿಲ್ಲಾ ಸಂಯೋಜಕರಾದ ನೈನಾ ಕೆಜೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಬಗ್ಗೆ ತಿಳಿಸ್ತೇನೆ. ಪ್ರಧಾನಮಂತ್ರಿಗಳ ಫ್ಯಾನ್ ಇಂಡಿಯಾ ಅಡಿಯಲ್ಲಿ ಈ ಯೋಜನೆಯನ್ನು ಜನವರಿ 2017 ಜಾರಿಗೆ ತಂದಿರ್ತಾರೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ 5,000 ರೂಪಾಯಿಯ ಸಹಾಯಧನವನ್ನು 3 ಕಂತುಗಳಲ್ಲಿ ನೀಡ್ತೇವೆ. ಅದು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಅಥವಾ ಪೋಸ್ಟ್ ಆಫೀಸ್ ಖಾತೆಗೆ ವರ್ಗಾವಣೆ ಆಗುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಈ ಯೋಜನೆಯ ಸೌಲಭ್ಯವನ್ನು ಕೇವಲ ಮೊದಲ ಹೆರಿಗೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಹಾಗೂ ಈಗ ನಾವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಉಂಟಾಗುವ ತೊಂದರೆಗಳಾದ ಅಪೌಷ್ಟಿಕತೆ, ರಕ್ತಹೀನತೆ, ಶಿಶು ಮರಣ, ಬಾಣಂತಿ ಮರಣಗಳನ್ನು ನಿವಾರಿಸಲು, ಆರೋಗ್ಯ ಸುಧಾರಿಸಲು ಈ ಯೋಜನೆ ಮೂಲಕ ನಗದನ್ನು ನೀಡಲಾಗುತ್ತದೆ. ಎರಡನೇದಾಗಿ, ಮಹಿಳೆಯರಿಗೆ ಮೊದಲ ಪ್ರಸವದ ಮತ್ತು ನಂತರದಲ್ಲಿ ಸಾಕಷ್ಟು ವಿಶ್ರಾಂತಿಗಾಗಿ ಆಂಶಿಕ ಪರಿಹಾರವನ್ನು ಪ್ರೋತ್ಸಾಹಧನದ ರೂಪದಲ್ಲಿ ವೇತನ ನಷ್ಟಕ್ಕಾಗಿಯೂ ಈ ಯೋಜನೆಯ ಮೂಲಕ ನಾವು ನೀಡ್ತೇವೆ. ಮುಂದಿನದು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸೌಲಭ್ಯನ ಯಾರ್ಯಾರು ಪಡ್ಕೋಬಹುದು ಅಂತ ನಾನು ತಿಳಿಸ್ತೇನೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನೌಕರರನ್ನು ಹಾಗೂ ಸಾರ್ವಜನಿಕ ಉದ್ಯಮ ನೌಕರರನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಮಹಿಳೆಯರು ಈ ಯೋಜನೆ ಸೌಲಭ್ಯವನ್ನು ಪಡೆದುಕೋಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಕೊಡಗು ಸಾಮಾನ್ಯವಾಗಿ ಅತಿ ಹೆಚ್ಚು ಬುಡಕಟ್ಟು ಸಂಸ್ಕೃತಿಯನ್ನು ಒಳಗೊಂಡಿರುವ ಜಿಲ್ಲೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಕೃಷಿ ಕಾರ್ಮಿಕರು ಆಗಿರ್ತಾರೆ. ಆದ್ದರಿಂದ ಕೇಂದ್ರ ಸರ್ಕಾರದ ಈ ಮಾತೃವಂದನಾ ಯೋಜನೆ ಇಂತಹ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಹೆಚ್ಚಾಗಿ ಅನ್ವಯವಾಗುತ್ತೆ. ಈ ಯೋಜನೆಯನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಹಾಗಾಗಿ ಈ ಯೋಜನೆಯ ಫಲಾಪೇಕ್ಷಿಗಳು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬೇಕಂತ ನಾನು ಕೇಳ್ಕೊತೀನಿ. ಅದು ಅಲ್ಲದೆ ಈ ಯೋಜನೆಯ ಸೌಲಭ್ಯನ ಪಡ್ಕೊಳ್ಳೋಕ್ಕೆ ನಾವು ಅರ್ಜಿ ನೀಡಬೇಕಾಗುತ್ತೆ. ಅದು 3 ಅರ್ಜಿ ಫಾರ್ಮ್ ನೀಡ್ತಾರೆ. ಅದರಲ್ಲಿ ಎ ಫಾರ್ಮ್, ಬಿ ಫಾರ್ಮ್ ಮತ್ತು ಸಿ ಫಾರ್ಮ್ ಇದೆ. ಎ ಫಾರ್ಮ್ ಯಾವಾಗ ಕೊಡಬೇಕಂದ್ರೆ, ನೀವು ಮೊದಲನೇದಾಗಿ ಗರ್ಭಿಣಿ ಅಂತ ಹಾಸ್ಪಿಟ್ಲಲ್ಲಿ ನಿಮ್ಮನ್ನ ತಿಳಿಸಿದಾಗ ಆವಾಗ 150 ದಿನ ಒಳಗಾಗಿ ನೀವು ಈ ಫಾರ್ಮ್ ಎ ಅನ್ನೋದನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ನಿಮಗೆ 1,000 ರೂಪಾಯಿ ಆ ಫಾರ್ಮ್ ನೀಡಿದ ಮೇಲಿಂದ ನಾವು ಕೊಡ್ತೇವೆ. ನೇರವಾಗಿ ನಿಮ್ಮ ನಗದು ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ. ಎರಡನೇದು ಫಾರ್ಮ್ ಬಿ. ಆ ಫಾರ್ಮ್ ಬಿ ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ 6 ತಿಂಗಳ ಆದಮೇಲಿಂದ. 6 ತಿಂಗಳು ಅಂದರೆ ನಿಮ್ಮದು ಮೊದಲನೇ ANC ಚೆಕಪ್ ಆಗುತ್ತಲ್ಲ, ಆ ಟೈಮಲ್ಲಿ ಕೊಡಬೇಕಾಗುತ್ತೆ. ANC ಚೆಕಪ್ ಆದಮೇಲೆ ತಾಯಿ ಕಾರ್ಡ್ ಜೊತೆನೇ ನೀವು ಈ ಫಾರ್ಮ್ ಬಿನ ಭರ್ತಿ ಮಾಡಿ ಕೊಡಬೇಕು. ಆವಾಗ ನಿಮಗೆ 2,000 ರೂಪಾಯಿಗಳು ಬರುತ್ತೆ. ಇನ್ನೊಂದು ಮೂರನೇದು ಫಾರ್ಮ್ ಸಿ ಅಂತ. ಅದು ನಿಮಗೆ ಡೆಲಿವರಿ ಆಗಿ ಮಗುದು OPV, BCG ಮತ್ತು ಪೆಂಟಾವೆಲೆಂಟ್ ಚುಚ್ಚುಮದ್ದುಗಳನ್ನು ನೀಡಿದ ಮೇಲಿಂದ ನಿಮಗೆ ಈ 3ನೇ ಕಂತು ಸಿಗುತ್ತೆ. ಅದು 2,000 ರೂಪಾಯಿ ಆಗಿರುತ್ತೆ. ಅದಲ್ಲದೆ ಈ ಎಲ್ಲ ಯೋಜನೆಗಳಿಗೆ ನೀವು ಮುಖ್ಯವಾಗಿ ಏನೇನು ದಾಖಲಾತಿಗಳನ್ನ ಇಡಬೇಕಂತ ತಿಳಿಸ್ಕೊಡ್ತೀನಿ.
ಅದರಲ್ಲಿ ಮುಖ್ಯವಾಗಿ ಫಲಾನುಭವಿ ಮತ್ತು ಅವ್ರ ಗಂಡಂದು ಆಧಾರ್ ಕಾರ್ಡ್ ಮುಖ್ಯವಾಗಿರುತ್ತೆ, ಅದು ಕಡ್ಡಾಯವಾಗಿದೆ. ಮತ್ತು ಇನ್ನೊಂದು ಅವ್ರ ದೂರವಾಣಿ ಸಂಖ್ಯೆ ಮತ್ತು ತಾಯಿ ಕಾರ್ಡ್. ಹಾಸ್ಪಿಟ್ಲಲ್ಲಿ ನೀವು ಗರ್ಭಿಣಿ ಅಂತ ತಿಳಿದ ತಕ್ಷಣ ನಿಮಗೆ ತಾಯಿ ಕಾರ್ಡನ್ನ ನೀಡಿರ್ತಾರೆ, ಆ ತಾಯಿ ಕಾರ್ಡ್ ಪ್ರತಿನೂ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ನೀವು ಅಕೌಂಟ್ ತೆಗೆದಿರ್ತೀರಲ್ಲ, ಆ ಅಕೌಂಟ್ದು ಒಂದು ಪ್ರತಿಯನ್ನು ನೀಡಬೇಕಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಕೊಡಗಿನಲ್ಲಿ ಈ ಯೋಜನೆ 2017ರಿಂದ ಶುರುವಾಗಿದೆ. ಅಲ್ಲಿಂದ ಇಲ್ಲಿಯವರೆಗೂ 13,862 ಫಲಾನುಭವಿಗಳು ಈ ಯೋಜನೆಯ ಸೌಲಭ್ಯನ ಪಡ್ಕೊಂಡಿರ್ತಾರೆ. ಈಗಾಗಲೇ ಈ ಯೋಜನೆಯಲ್ಲಿ ನಗದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಆಗಿರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ 5 ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ. ಅದು ಅಲ್ಲದೆ ಇನ್ನೂ ಹೆಚ್ಚು ಫಲಾಪೇಕ್ಷಿಗಳು ನೋಂದಣಿ ಮಾಡಿಸ್ಕೋಬೇಕಂತ ನಾನು ಕೇಳ್ಕೊತೀನಿ. ಅದು ಅಲ್ಲದೆ ನಿಮಗೆ ಈ ಯೋಜನೆಯನ್ನು ಅತಿ ಸುಲಭವಾಗಿ ಪಡ್ಕೋಬೋದು. ಹೇಗೆ ಅಂದರೆ, ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರೆ ಅಲ್ಲಿಯ ಕಾರ್ಯಕರ್ತೆಯರ ಬಳಿ ಈ ಮಾಹಿತಿಯನ್ನು ನೀವು ಪಡೆದುಕೊಂಡು ದಾಖಲಾತಿಗಳನ್ನು ನೀಡಿಬಿಟ್ಟು ಈ ಸೌಲಭ್ಯವನ್ನು ಪಡ್ಕೋಬೋದು. ಅದು ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಈಗ ಮನೆ ಭೇಟಿ ಸಂದರ್ಭದಲ್ಲಿ ನೀವು ಅವ್ರಿಗೆ ಗರ್ಭಿಣಿ ಯಾರ್ಯಾರು ಇರ್ತೀರಾ ಅವರು ಇರುವ ದಾಖಲಾತಿಗಳನ್ನು ಕರೆಕ್ಟಾಗಿ ನೀಡಬೇಕಂತ ನಾನು ಕೇಳ್ಕೊತೀನಿ. ಅದು ಅಲ್ಲದೆ ಅವ್ರ ಜೊತೆ ಆಶಾ ಕಾರ್ಯಕರ್ತೆಯರು ಕೂಡ ನಿಮ್ಮ ಮನೆ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೀವು ಈ ಯೋಜನೆ ಬಗ್ಗೆ ಏನಾದರೂ ವಿಚಾರವನ್ನು ಕೇಳಿದ್ರು ಅವ್ರಿಗೂ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಆದರೆ ಈ ದಾಖಲಾತಿಗಳನ್ನು ನೋಂದಣಿ ಮಾಡಿಸೋಕ್ಕೆ ನೀವು ಅಂಗನವಾಡಿ ಕಾರ್ಯಕರ್ತರ ಹತ್ರನೇ ಹೋಗಬೇಕಾಗುತ್ತೆ. ಅವರ ಬಳಿ ನೀವು ಈ ನೋಂದಣಿ ಮಾಡಲು ದಾಖಲಾತಿಗಳನ್ನ ಕೊಡಿ, ಅವರು ದಾಖಲಾತಿ ಮಾಡ್ತಾರೆ ನಿಮ್ಮನ್ನು. ಹಾಗೂ ಅವ್ರ ಹತ್ರ ಎ ಫಾರ್ಮ್ ಬಿ ಫಾರ್ಮ್ ಆ ಸಮಯಕ್ಕೆ ನೀವು ಕೊಡಬೇಕಾಗತ್ತೆ. ಎ ಫಾರ್ಮ್ ಅಂದರೆ ಆಗಲೇ ಹೇಳಿದ ಹಾಗೆ ಮೊದಲನೇ ಗರ್ಭಿಣಿ ಅಂತ ತಿಳಿದ ತಕ್ಷಣ 150 ದಿನಗಳೊಳಗಾಗಿ ನೀಡಬೇಕಾಗುತ್ತೆ ಎ ಫಾರ್ಮ್. ಬಿ ಫಾರ್ಮ್ ನಿಮಗೆ 180 ದಿನ ಅಂದರೆ 6 ತಿಂಗಳು ಆದ ತಕ್ಷಣ ನಿಮಗೆ ಮೊದಲನೇ ANC ಚೆಕಪ್ ಆಗಿರುತ್ತಲ್ಲ, ಅದಾದಮೇಲಿಂದ ನೀವು ನೀಡಬೇಕಾಗುತ್ತೆ. ಮೂರನೇದು ಅಷ್ಟೇ, ನೀವು ಮಗು ಜನಿಸಿದ ಮೇಲಿಂದ ಅವ್ರದ್ದು 3 ಇಂಜೆಕ್ಷನ್ OPV, BCG ಹಾಗೂ ಪೆಂಟಾವ್ಯಾಲೆಂಟ್ 3 ಇಂಜೆಕ್ಷನ್ ಆದಮೇಲಿಂದ 3ನೇ ಫಾರ್ಮ್ ನೀಡಬೇಕಾಗುತ್ತೆ. ಅದಕ್ಕೆ ನೀವು ತಾಯಿ ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತಲ್ವ ಮಗುದು ಯಾವ ವ್ಯಾಕ್ಸಿನ್ ಎಲ್ಲ ಆಗಿರುತ್ತೆ ಅಂತ, ಅದನ್ನು ನೀಡಬೇಕಾಗುತ್ತೆ ದಾಖಲಾತಿಗಳಿಗೆ. ಅಂಗನವಾಡಿ ಕಾರ್ಯಕರ್ತರು ಮನೆ ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ದಾಖಲಾತಿಗಳನ್ನ ನೀಡಿ ನೀವು ಅವ್ರಿಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಕೊನೆಯದಾಗಿ ಹೇಳಬೇಕಂದ್ರೆ, ಇದು ಕೇವಲ ಮೊದಲನೇ ಮಗುಗೆ ಸೀಮಿತ ಆಗಿರೋದ್ರಿಂದ ಮೊದಲನೇ ಗರ್ಭಿಣಿಯರಿಗೆ ಮಾತ್ರ ಇದು ಸೀಮಿತವಾಗಿದೆ. ಮುಖ್ಯವಾಗಿ ಈ ಯೋಜನೆಗೆ ಬ್ಯಾಂಕ್ ಖಾತೆಯನ್ನು ತೆರೆಯಲು ನಿಮಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರೋದ್ರಿಂದ ನೀವು ಆಧಾರ್ ಕಾರ್ಡನ್ನ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಬೇಕಾಗುತ್ತೆ ನಮಗೆ. ಈ ಯೋಜನೆಯಲ್ಲಿ ನಿಮಗೆ ನೇರವಾಗಿ ನಗದು ಬರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಮಗೆ ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ತಾಯಿ ಕಾರ್ಡು, ನೀವು ಚೆಕಪ್ ಆಗಿರೋದ್ರಿಂದ ANC ಚೆಕಪ್ ಮಾಡಿರ್ತಾರಲ್ಲ, ಅದ್ರದ್ದು ಡೀಟೇಲ್ಸ್ ಬೇಕಾಗಿರೋದ್ರಿಂದ ನಮಗೆ ತಾಯಿ ಕಾರ್ಡು ಬೇಕಾಗುತ್ತೆ. ಈ 3 ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಒದಗಿಸ್ಬೇಕಂತ ನಾನು ಕೇಳ್ಕೊತೀನಿ. ಕೊನೆಯದಾಗಿ ನಿಮ್ಮ ಆರೋಗ್ಯ ಕ್ಷೇಮವೇ ನಮ್ಮ ಉದ್ದೇಶ ಆಗಿರೋದ್ರಿಂದ ದಯವಿಟ್ಟು ಈ ಯೋಜನೆಯ ಸೌಲಭ್ಯವನ್ನು ಆದಷ್ಟು ಜನ ಪಡೆದುಕೋಬೇಕಂತ ಕೇಳ್ಕೊತೀನಿ. ಶ್ರೋತೃಗಳೇ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದವರು ಕೊಡಗು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಜಿಲ್ಲಾ ಸಂಯೋಜಕರಾದ ನೈನಾ KJ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.